ಅಧಿಕಾರ ಮುಗಿದರೂ ಜವಾಬ್ದಾರಿ ಉಳಿದಿದೆ. ದೇವಲಗಾಣಗಾಪುರ ವಾರ್ಡ್ ನಂಬರ್ 5 ಸದಸ್ಯರಿಂದ ಅಭಿವೃದ್ಧಿ ಕಾರ್ಯಗಳ ಲೆಕ್ಕಾಚಾರ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಧಿಕಾರಾವಧಿ ಮುಗಿದ ನಂತರವೂ ಗ್ರಾಮ ಪಂಚಾಯತ್ ಸದಸ್ಯರು ತಮ್ಮ 5 ವರ್ಷಗಳ ಸೇವೆಯ ಲೆಕ್ಕವನ್ನ ಸಾರ್ವಜನಿಕರ ಮುಂದೆ ಇಟ್ಟಿರುವ ಅಪರೂಪದ ಘಟನೆ ದೇವಲಗಾಣಗಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ 5ರಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇವಲಗಾಣಗಾಪುರ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಬರುವ ವಾರ್ಡ್ ನಂಬರ್ 5ರ ಸದಸ್ಯರು ಮತ್ತು ಪಂಚಾಯತ್ ಅಧ್ಯಕ್ಷರಾದ ಆರತಿ ದತ್ತಾತ್ರೇಯ ಹೇರೂರ ಅವರು ಇಂದು ದೇವಲಗಾಣಗಾಪುರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕಳೆದ 5 ವರ್ಷಗಳಲ್ಲಿ ವಾರ್ಡ್ನಲ್ಲಿ ನಡೆದ ಅಭಿವೃದ್ಧಿ ಕಾರ್ಯಗಳ ಕುರಿತು ದಾಖಲೆ ಸಮೇತ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರತಿ ದತ್ತಾತ್ರೇಯ ಹೇರೂರ ಅವರು ಎಲ್ಲ ಸದಸ್ಯರ ಸಹಕಾರದಿಂದ ಮತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸರ್ವ ಸಿಬ್ಬಂದಿ ವರ್ಗದಿಂದ ಗ್ರಾಮದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸಿದ್ದೇವೆ. ರಸ್ತೆ, ಚರಂಡಿ, ಬೀದಿ ದೀಪ ಸೇರಿದಂತೆ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು. ನಮಸ್ಕಾರ. ನಾನು ದೇವಲಗಾಣಗಾಪುರದ ಗ್ರಾಮದ ಆರತಿ ದತ್ತಾತ್ರೇಯ ಹೇರೂರ ಅಧ್ಯಕ್ಷರಾಗಿ ಎಲ್ಲ ಜನತೆಗೆ ನಮಸ್ಕಾರಗಳು. ಮೊದಲನೆಯದಾಗಿ ನನ್ನ 5ನೇ ವಾರ್ಡಿನ ಜನತೆಗೆ ನಮಸ್ಕಾರಗಳು. ಗ್ರಾಮದ ಜನತೆಯ ಮೇಲೆ ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಉಳಿಸಿಕೊಂಡಿದ್ದೇನೆ ಅಂತ ಅನ್ಕೋತೀನಿ. ಹಾಗೆ ಮತ್ತು ನನ್ನ ಸದಸ್ಯರಾದ ಎಲ್ಲ ಸದಸ್ಯರು ಜೊತೆಗೂಡಿ ಗ್ರಾಮವನ್ನು ಅಭಿವೃದ್ಧಿಯನ್ನು ಮಾಡಿದ್ದೇವೆ. ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಗ್ರಾಮವನ್ನು ಅಭಿವೃದ್ಧಿಗೊಳಿಸಿದ್ದೇವೆ. ಹಾಗೆ PDO ಮೇಡಮ್ ಸುದಕ್ಕೆ ನಮ್ಮನ್ನು ಸಹಕರಿಸಿದ್ದಾರೆ. ನೀವು ಕೂಡ ನನ್ನನ್ನು ಸಹಕರಿಸಿದ್ದಕ್ಕೆ ನಾನು ಇಷ್ಟೊಂದು ಕೆಲಸ ಮಾಡಿದ್ದೀನಿ ಅಂದ್ಕೊಳ್ತೀನಿ. ನನ್ನ ಅಧ್ಯಕ್ಷದ ಆಡಳಿತ ಅಭಿವೃದ್ಧಿಯ ಗ್ರಾಮದ ಸಂಪೂರ್ಣ ಅಭಿವೃದ್ಧಿಯಾಗಿ ಶ್ರಮಿಸಿದ್ದೇನೆ ಮತ್ತು ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಂಡಿದ್ದೇನೆ ಎಂದು ಧನ್ಯವಾದಗಳು. ಇನ್ನೋರ್ವ ಸದಸ್ಯೆ ಅನಸೂಯ ಚಿಂಚೋಲ ಅರ್ಜುನ್ಗಿ ಮಾತನಾಡಿ, ವಾರ್ಡ್ ನಂಬರ್ 5ರಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪಗಳಂತಹ ಅನೇಕ ಕಾಮಗಾರಿಗಳನ್ನ ಪೂರ್ಣಗೊಳಿಸುತ್ತಿದ್ದೇವೆ. 5 ವರ್ಷಗಳ ಕಾಲ ಸೇವೆ ಮಾಡಲು ಅವಕಾಶ ನೀಡಿದ ಜನತೆಗೆ ಧನ್ಯವಾದಗಳು ಎಂದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಸೂಯ ಚಿಂಚೋಲ ಅರ್ಜುನ್ಗಿ. ನಾನು 5 ವಾರ್ಡದ ಸದಸ್ಯೆ. ಎಲ್ಲರೂ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಆರಿಸಿ ತಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದೆ. ನಿಮ್ಮ ವಿಶ್ವಾಸಕ್ಕೆ ತಕ್ಕಂತೆ ನಾವು ಕೂಡ ಗ್ರಾಮ ಪಂಚಾಯತಿಯ ಅನುದಾನಗಳನ್ನು ಬಳಸಿಕೊಂಡು ಎಲ್ಲ ಮೂಲಭೂತ ಕೆಲಸಗಳನ್ನು ನೆರವೇರಿಸಿದ್ದೇವೆ. ಚರಂಡಿ, ವಿದ್ಯುತ್ ಬಲ್ಬ್, ಮುರುಮ್ ರಸ್ತೆ, ಶೌಚಾಲಯ ಇನ್ನಿತರ ಕೆಲಸಗಳನ್ನು ಮಾಡಿದ್ದೇವೆ. ಸದಸ್ಯ ಮೆಹಬೂಬ್ ತಾಂಬೋಳಿಯವರು ವಾರ್ಡಿನ ವಿವಿಧ ಬಡಾವಣೆಗಳಲ್ಲಿ ನಡೆದ ಕೆಲಸದ ವಿವರ ನೀಡುತ್ತಾ ಹೈಮಾರ್ಕ್ ಬೀದಿ ದೀಪಗಳ ಅಳವಡಿಕೆ, ಚರಂಡಿ ವ್ಯವಸ್ಥೆ, ನೀರಿನ ಗುಮ್ಮಿ, ಕಸದ ತೊಟ್ಟಿಗಳು, ಮರು ರಸ್ತೆ ನಿರ್ಮಾಣ, 136 ಬಸವ ವಸತಿ, ಇಂದಿರಾ ಶಕ್ತಿ ಹಾಗೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗೆ ಮನೆಗಳು, ಅಂಗವಿಕಲರಿಗೆ ಹೊಲಿಗೆ ಯಂತ್ರ ವಿತರಣೆ, ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಅಂಗವಿಕಲ ಮಕ್ಕಳಿಗೆ ರ್ಯಾಂಪ್ ನಿರ್ಮಾಣ, ಅಲೆಮಾರಿ ಜನಾಂಗಕ್ಕೆ ವಿದ್ಯುತ್ ಸಂಪರ್ಕ ಕಲ್ಪಿಸುವುದಕ್ಕೆ ಹೊಸ ಲೈಟ್ ಕಂಬಗಳ ಸ್ಥಾಪನೆ ಸೇರಿದಂತೆ ಹಲವು ಕಾಮಗಾರಿಗಳನ್ನು ಮಾಡಲಾಗಿದೆ ಎಂದು ತಿಳಿಸಿದರು. ನಮಸ್ಕಾರ. ದೇವಲಗಾಣಗಾಪುರ ಗ್ರಾಮ ಪಂಚಾಯತ್ 5ನೇ ವಾರ್ಡ್ನ ಸದಸ್ಯನಾದ ಮೆಹಬೂಬ್ ತಾಂಬೋಳಿ. ಈಗ ನಾವು 5ನೇ ವಾರ್ಡ್ನಾಗ ಏನು ನಮಗೆ ಮತದಾರ ಪ್ರಭುಗಳು ಏನು ತಾವು ವಿಶ್ವಾಸ ಇಟ್ಟು ನಮಗೆ ಆರಿಸಿ ತಂದಾರ, ಅವ್ರ ವಿಶ್ವಾಸಕ್ಕೆ ನಾವು ಧಕ್ಕೆ ಆಲಾರ್ದಂಗೆ ನಡ್ಕೋತ ಬಂದೀವಿ ಇಷ್ಟು ದಿನ. ಆಮೇಲೆ ನಮ್ಮ ವಾರ್ಡ್ನಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಭೀ ಮಾಡಿದ್ದೆವು. ಈ ಮುಂಚೆ ಭೀ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲಸಗಳು ಉಳಿದೆವು ಬಾಕಿಗಳು. ಅವು ನಮ್ಮ ಆದಷ್ಟು ನಮ್ಮ ಪ್ರಯತ್ನ 15ನೇ ಹಣಕಾಸು ಯೋಜನೆ ಅನುದಾನದಲ್ಲಿ ಆದಷ್ಟು ನಾವು ಒಳ್ಳೆ ರೀತಿ ನಮ್ಮ ಮನಸ್ಸಿಗೆ ತೃಪ್ತಿ ಆಗಂಗೆ ನಾವು ಕೆಲಸಗಳು ಮಾಡ್ಕೊತ ಬಂದೀವಿ. ಏನೇನು ಕೆಲಸ ಮಾಡಿದ್ರಿ ಸರ್ 5 ನಂಬರ್ ವಾರ್ಡ್? ನೀವು ಬರೋಕ್ಕಿಂತ ಮುಂಚೆ ಏನು ಕೆಲಸಗಳು ಬಾಕಿ ಉಳಿದಿವು? ನೀವು ಇಲ್ಲ ಅವು ಹೇಳಿದ್ರೆ ಮತ್ತು ಅವ್ರಿಗೆ ಸಿಟ್ಟು ಬರಂಗೆ ಅವ್ರಿಗೆ ಏನು ಉಳಿದಿವು ನೀವು ಮಾಡಿದ್ರಿ ಹೇಳಿರಿ. ಅವ್ರು ನೀವೇನು ಮಾಡಿರಿ? ಈಗ ನಮ್ಮ ಅಧಿಕಾರ ಅವಧಿನಾಗ ಸರ ನಾವು 3 ಕಡೆ ಹೈಮ್ಯಾಕ್ಸ್ ಬಲ್ಬ್ಗಳು ಹಾಕ್ಸಿದ್ದೆವು. ಒಂದನೇದು VT ಅವ್ರ ಶಕ್ತಿ ಕೇಂದ್ರ, ಇನ್ನೊಂದು ಇಂದಿರಾನಗರ ಅಂಗನವಾಡಿ ಕೇಂದ್ರ ಹತ್ತಿರ, ಆಮೇಲೆ ಇಲ್ಲಿ 5ನೇ ನಂಬರ್ನಾಗ ಲಕ್ಷ್ಮೀನಗರ್ನಾಗ ಲಕ್ಷ್ಮೀ ಗುಡಿ ಬಳಿ ಒಂದು ಹೈಮ್ಯಾಕ್ಸ್ ಬಲ್ಬ್ ಹಾಕಿವಿ. ಆಮೇಲೆ ಬೀದಿ ದೀಪಗಳು ಎಲ್ಲ ಕಡೆ ಹಾಕಿವಿ ಸರ್. ಯಾವ ಕಂಪ್ಲೇಂಟ್ ಬರಲಾರ್ದಂಗೆ ನಾವು 5 ವರ್ಷ ಜನ ಪಂಚಾಯತಿ ಬಂದು ಕಂಪ್ಲೇಂಟ್ ಕೊಡೋಕ್ಕಿಂತ ಮೊದಲು ನಾವು ಅದು ಸ್ಪಂದನೆ ಮಾಡಿದೆವು. ಆಮೇಲೆ 2ನೇದು ಮಾಣಿಕೇಶ್ ಚೌಕ್ ಹತ್ತಿರ ಹೊಸದಾಗಿ ಚರಂಡಿ ನಿರ್ಮಾಣ ಮಾಡಿವಿ ಸರ್. ಲಕ್ಷ್ಮೀನಗರ್ನಾಗ ಭೀ ಚರಂಡಿ ನಿರ್ಮಾಣ ಮಾಡಿದೆವು ಹನುಮಂತ ಅವ್ರ ದುಕಾನ್ ಹತ್ತಿರ. ಆಮೇಲೆ ಚರಂಡಿ ಮೇಲೆ ಬೆಡ್ಗಳು ಹಾಕಿದೆವು, ಜನರಿಗೆ ಈಸಿಯಾಗಿ ಹೋಗಿ ಬರ್ಲಿಕ್ಕೆ ಅದೆಲ್ಲ ಮಾಡಿದೆವು.
ಅದೇ ರೀತಿ ದತ್ ಹೌಸಿಂಗ್ ಸೊಸೈಟಿ ಹತ್ತಿರ ನೀರಿನ ಗುಮ್ಮಿಗಳು ಮಾಡಿದೆವು ಸರ್. ಪಬ್ಲಿಕ್ಕಿಗೆ ನೀರಿನ ವ್ಯವಸ್ಥೆ ಆಗಲಿ ಅಂದು ಮತ್ತು ಅಲ್ಲಿ ಹೊಸದಾಗಿ ಪೈಪ್ಲೈನ್ ಭೀ ಮಾಡಿದೆವು. ಆಮೇಲೆ ಇಂದಿರಾನಗರ ಮತ್ತು ಶಂಕರ್ ಕಾಲನಿ, ದತ್ ಹೌಸಿಂಗ್ ಸೊಸೈಟಿ, ಲಕ್ಷ್ಮೀನಗರ ಮತ್ತು ಇಂದಿರಾನಗರದಲ್ಲಿ ಮರಗಮ್ಮ ದೇವಿ ಮಂದಿರ ಹತ್ತಿರ ಹೊಸದಾಗಿ ಒಂದು ಬೋರಿಂಗ್ ಕೈಪಂಪು ಬೋರ್ವೆಲ್ ನಿರ್ಮಾಣ ಭೀ ಮಾಡಿದೆವು ರೀ. ಆಮೇಲೆ ಇಂದಿರಾನಗರ, ಅಂಬಿಗರ ಚೌಡಯ್ಯನಗರ, ಶಂಕರ್ ಕಾಲನಿ, ಲಕ್ಷ್ಮೀನಗರದಲ್ಲಿ ಮುರುಮ್ ಹಾಕಿ ಒಳ್ಳೆಯ ರಸ್ತೆ ನಿರ್ಮಾಣ ಸೋದಕ್ಕೆ ಮಾಡಿದೆವು ರೀ. 2 ಫೀಟ್ ಮುರುಮ್ ಹಾಕಿ ರಸ್ತೆ ನಿರ್ಮಾಣಗಳು ಮಾಡಿದೆವು. ಆಮೇಲೆ ಬಸವ ಅಂಬೇಡ್ಕರ್ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಅತಿ ಬಡವರಿಗಾಗಿ ಏನು ಯೋಜನೆ ಅದ, ಅದು ಆವಾಸ್ ಯೋಜನೆದು, ಅದು ಮನೆಗಳು ಸೋದಕ್ಕೆ ಹಂಚಿಕೆಯಲ್ಲಿ ಯಾವುದೇ ರೀತಿ ತಾರತಮ್ಯ ಮಾಡದೆ ನಿಜವಾದ ಫಲಾನುಭವಿಗಳಿಗೆ ಮುಟ್ಟಂಗೆ ಮಾಡಿದೆವು ಸರ್. ಆಮೇಲೆ ಅಂಗವಿಕಲರಿಗೆ ಹೊಲಿಗೆ ಯಂತ್ರ ಅವು ಸದ್ಯಕ್ಕೆ ನಮ್ಮ ಪಂಚಾಯತಿಲಿಂದ 15 ಹಣಕಾಸು ಯೋಜನೆಯಾಗ ಎಲ್ಲ ಅಂಗವಿಕಲರಿಗೆ ಮುಟ್ಲಿ ಅಂದು ನಮ್ಮ ಆದಷ್ಟು ನಮ್ಮ ವಾರ್ಡ್ನಾಗ ಇದ್ದ ಅಂಗವಿಕಲರಿಗೆ ಮತ್ತು ಗ್ರಾಮದಲ್ಲಿ ಅಂಗವಿಕಲರಿಗೆ ಎಲ್ಲರೂ ಕೊಟ್ಟಿದ್ದೆವು. ಅದೇ ರೀತಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಈಗ ಇಂದಿರಾನಗರ ಅದ ಮತ್ತು ಇಲ್ಲಿ ಚಿದಾನಂದ ಧರ್ಮಶಾಲೆ ಹತ್ತಿರದ ಅಲ್ಲಿ ಹೈಸ್ಕೂಲ್ ಅದ, ಅಲ್ಲಿ ಅಂಗವಿಕಲರ ಮಕ್ಕಳು ಸ್ಕೂಲಿಗೆ ಸರಿಯಾಗಿ ಹೋಗ್ಬೇಕಂದು ಅವ್ರಿಗೆ ರ್ಯಾಂಪ್ಗಳು ಸದ್ಯಕ್ಕೆ ನಿರ್ಮಾಣ ಮಾಡಿದೆವು. 15 ಹಣಕಾಸು ಯೋಜನೆಯಾಗ ಗ್ರಾಮ ಪಂಚಾಯತಿ ಅನುದಾನನಾಗ ಮಾಡಿದೆವು. ಆಮೇಲೆ ಇಂದಿರಾನಗರ್ನಾಗ ಸರ್ ಇಂಗ್ಳಿಗೆ ರಸ್ತೆನಾಗ ಅಲೆಮಾರಿ ಜನಾಂಗ ಏನದ ಅಲ್ಲಿ ಹೊಸದಾಗಿ ನಾವು ಲೈಟ್ ಕಂಬಗಳು ಹಾಕಿ ಅಲ್ಲಿ ಲೈಟಿನ ಸಂಪರ್ಕ ಸೋದಕ್ಕೆ ಮಾಡಿಕೊಟ್ಟಿವಿ. ಆ ಜನರಿಗೆ 15 ವರ್ಷ 20 ವರ್ಷ ಹಿಡಿದು ಅವರಿಗೆ ವಿದ್ಯುತ್ದು ಸಂಪರ್ಕನೇ ಇದ್ದಿದ್ದಿಲ್ಲ. ಮತ್ತು ಅದೇ ರೀತಿ ಇಂದಿರಾನಗರ್ನಾಗ ಗುರಪ್ಪ ಭಜಂತ್ರಿ ಮನೆ ಹತ್ತಿರ, ಆಮೇಲೆ ಇಲ್ಲಿ ಲಕ್ಷ್ಮೀನಗರ್ನಾಗ ಸುಲ್ತಾನ್ ಮನೆಯಿಂದ ಹನುಮಂತ ಅಂಗಡಿ ದುಕಾನ್ ತಕ್ಕ ಅಲ್ಲಿ ಹೊಸ ಲೈಟ್ ಕಂಬಗಳು ಹಾಕಿ ಅಲ್ಲಿ ಭೀ ವಿದ್ಯುತ್ ಸಂಪರ್ಕಗಳು ಮಾಡಿದೆವು. ಆಮೇಲೆ 5ನೇ ವಾರ್ಡ್ದಲ್ಲಿ ಸರ್ ಕೈ ಪಂಪ್ಗಳು ಅಂದರೆ ಬೋರ್ವೆಲ್ ಒಂದು 2-3 ಬೋರ್ವೆಲ್ಗಳು ಭೀ ನಾವು ಹೊಸದಾಗಿ ಹೊಡಿಸಿದೆವು. ಆಮೇಲೆ ಅವಕ್ಕೂ ಮತ್ತು ಯಾವ್ಯಾವ ಉಳಿದು ಕೆಟ್ಟಿವು ಬೋರ್ವೆಲ್ಗಳು ಅವೆಲ್ಲ ರಿಪೇರಿ ಭೀ ಮಾಡಿದೆವು. ಆಮೇಲೆ 5ನೇ ವಾರ್ಡ್ನಾಗ ನಮ್ಮದು ಆದಷ್ಟು ಎಲ್ಲ ಸದಸ್ಯರು ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರೂ ವಿಶ್ವಾಸಕ್ಕೆ ತೊಗೊಂಡು ಚರಂಡಿ ಸ್ವಚ್ಛತೆ ಭೀ ಮಾಡಿಸಿವಿ ಸರ್. ಆದಷ್ಟು ಎಷ್ಟು ನಮ್ಮ ವಾರ್ಡ್ನಾಗ ಚರಂಡಿಗಳವ ಅವೆಲ್ಲ ಸ್ವಚ್ಛ ಭೀ ಮಾಡಿದೆವು. ಆಮೇಲೆ ಮಳೆ ನೀರು ವೇಸ್ಟ್ ಹೋಗಬಾರ್ದಂದು ಎಲ್ಲೆಲ್ಲಿ ಕೈ ಪಂಪ್ಗಳು ಬೋರ್ವೆಲ್ ಅವ ಆ ಬೋರ್ವೆಲ್ಗೆ ನಾವು ಇಂಗು ಗುಂಡಿ ನಿರ್ಮಾಣ ಮಾಡಿ ಆ ನೀರುಗಳು ವೇಸ್ಟ್ ಹೋಲಾರ್ದೆ ಆ ಬೋರ್ವೆಲ್ಗೆ ಹೋಗಿ ಶುದ್ಧ ಕುಡಿಲಿಕ್ಕೆ ನೀರು ಬರ್ಬೇಕಂತ ಅದನ್ನೂ ಮಾಡಿದೆವು. ಆಮೇಲೆ ಹೊಸದಾಗಿ ಸರ್ ಇಂದಿರಾನಗರ ಮತ್ತು ಖಾಜಾ ಸಾಬ್ ಚೌಗಡ್ ಮನೆ ಇಲ್ಲಿ ದತ್ ಹೌಸಿಂಗ್ ಸೊಸೈಟಿ ಮಾಣಿಕೇಶ್ವರ ಚೌಕ ಅಲ್ಲಿ ಲಕ್ಷ್ಮೀನಗರ್ನಾಗ ಶಂಕರ್ ಕಾಲನಿನಾಗ ಅಲ್ಲಿ ಹೊಸದಾಗಿ ಕುಡಿಯೋ ನೀರಿನ ಪೈಪ್ಲೈನ್ ಸೋದಕ್ಕೆ ನಾವು ನಿರ್ಮಾಣ ಮಾಡಿಸಿದ್ದೀವಿ. ಆಮೇಲೆ ನಮ್ಮ ವಾರ್ಡ್ನಾಗ ಸರ್ ಕಸದ ಗುಮ್ಮಿಗಳು ಕಸ ಎಲ್ಲಿ ಒಗಡಬಾರ್ದು ರಸ್ತೆಗಂದು ಕಸದ ಅದು ಕಚರ ಕುಂಡಿ ಅಂತೀರಿ ಅವೆಲ್ಲ ನಮ್ಮ ವಾರ್ಡ್ನಾಗ ಎಲ್ಲೆಲ್ಲಿ ಮೇನ್ ಸ್ಥಳ ಅದ ಪಾಯಿಂಟ್ಗಳವ ಅಲ್ಲೆಲ್ಲಾಗೂ ಹಾಕಿಟ್ಟಿದ್ದೇವೆ ಸರ್. ಈಗ ಆಮೇಲೆ ವಿಶೇಷವಾಗಿ ಇನ್ನೊಂದು ನಮ್ಮ ವಾರ್ಡ್ನಾಗ ಇನ್ನೂ ತಕ್ಕ ರೀ ಗ್ರಾಮ ಆಗ್ಬೋದು ವಾರ್ಡ್ ಆಗ್ಬೋದು ಸ್ವಚ್ಛತೆ ವಾಹನಗಳು ಇದ್ದಿದ್ದಿಲ್ಲ. ನಾವು ಬಂದ ಬಳಿಕ 2 ಹೊಸದಾಗಿ ವಾಹನಗಳು ಖರೀದಿ ಆದವು. ಆದ ನಂತರ 15 ಹಣಕಾಸು ಮತ್ತು ಇದು ಸರ್ಕಾರದಿಂದ ಒಂದು ಕೊಟ್ಟರು ಜಿಲ್ಲಾ ಪಂಚಾಯತ್ಲಿಂದ. ಆದ ನಂತರ ಅವು ನಮ್ಮ ವಾರ್ಡ್ನಾಗ ತಿರುಗಾಡಬೇಕು. ಇವತ್ತು ಮಡ್ಡಿ ಇಂದಿರಾನಗರ ಆಗ್ಬೋದು, ಈ ಕಡೆ ಶಂಕರ್ ಕಾಲನಿ ಆಗ್ಬೋದು, ಮಾಣಿಕೇಶ್ವರ ಚೌಕ ಆಗ್ಬೋದು, ಈ ಕಡೆ ಪೊಲೀಸ್ ಸ್ಟೇಷನ್ ರಸ್ತೆ ಆಗ್ಬೋದು, ಬಸ್ ಸ್ಟ್ಯಾಂಡ್ ಏರಿಯಾ ಹಿಡ್ಕೊಂಡು ಎಲ್ಲ ಕಡೆ ಕಚರ ರಸ್ತೆ ಮೇಲೆ ಒಕ್ಕಾಡಬಾರ್ದು ಪಬ್ಲಿಕ್ ಅಂದು ಆಗ ನಮ್ಮ ಕಚರ ವಾಹನಾಗೆ ಒಕ್ಕಾಡ್ಬೇಕು ಅವ್ರು ಕಚರ ಅದು ಸದ್ಯಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿವಿ ಸರ್. ನಾವು ಏನು ಮಾಡಿದ್ದೆವು ನಮ್ಮ ವಾರ್ಡ್ನಾಗ ನಮ್ಗೆ ತೃಪ್ತಿ ಅದ. ನಮಗೇನು ಜನರು ವಿಶ್ವಾಸ ಇಟ್ಟು ಮಾಡ್ಯಾರ 5ನೇ ವಾರ್ಡ್ದು ಜನ ಓಟ್ ಹಾಕಿ ನಮ್ಮ 4 ಜನರಿಗೆ ಏನು ಆರಿಸ್ತಂದ್ರೆ ನಾವು 4 ಮಂದಿ ಯಾವುದೇ ಭೀ ರೀತಿ ತಾರತಮ್ಯ ಇಲ್ಲಾರ್ದು ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ 4 ಮಂದಿ ಕಲಿತೆ ಮಾಡಿದೆವು. ಮತ್ತು ಇದೇ ವಿಶ್ವಾಸ ಏನು ಇಟ್ಟರೆ ನಮ್ಗೆ ಆ ವಿಶ್ವಾಸಕ್ಕೆ ಯಾವ ರೀತಿ ಧಕ್ಕೆ ಬರಲಾರ್ದಂಗೆ ಉಳಿಸ್ಕೊಂಡು ಹಿಡಿದೆವು ಸರ್. ಇನ್ನು ಸುದ್ದಿಗೋಷ್ಠಿಗೆ ಪಂಚಾಯತ್ ಅಧ್ಯಕ್ಷೆ ಆರತಿ ದತ್ತಾತ್ರೇಯ ಹೇರೂರ, ಸದಸ್ಯರಾದ ಅನುಸೂಯ ಚಿಂಚೋಲ ಅರ್ಜುನಗಿ, ಮೆಹಬೂಬ್ ತಾಂಬೋಳಿ, ಕಲ್ಲಮ್ಮ, ದ್ಯಾವಪ್ಪ ಮೈನಾಳ ಉಪಸ್ಥಿತರಿದ್ದರು. ಅಧಿಕಾರ ಮುಗಿದ ನಂತರವೂ ತಮ್ಮ ಕಾರ್ಯಗಳ ಲೆಕ್ಕವನ್ನ ಜನರ ಮುಂದಿಟ್ಟ ಈ ಸದಸ್ಯರ ನಡೆಗೆ ವಾರ್ಡ್ ನಂಬರ್ 5ರ ಸಾರ್ವಜನಿಕರಿಂದ ಮೆಚ್ಚುಗೆಯ ಸುರಿಮಳೆ ವ್ಯಕ್ತವಾಗಿದೆ. ಪಾರದರ್ಶಕ ಆಡಳಿತದ ಈ ಮಾದರಿ ನಡೆ ಇತರೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಆಶೀರ್ವಾದವಾಗಿದೆ. ರೋಡ್ ಇದ್ದಿದ್ದಿಲ್ಲ, ಎಲ್ಲ ಕಟ್ಟು ಕೊಡ್ದಾರ. ನಮಗ ಪಾಸ್ ಆಡೋದಾಗ 4 ಮಂದಿ ಮೆಂಬರ್ಗಳು ನಾವ್ ಏನು ಲೈಟ್ ಹೋಗ್ಯಾವ್ರಿ ಅಂದ್ರ ಬಂದ್ ಲೈಟ್ ಹಾಕಿ ಹೋಗ್ಯಾರ. ಮತ್ತ ಕೆಸರ ಆಗ್ಯಾವ್ರಿ ಮಳಿ ಬಂದದ ಅಂದ್ರ ಕಟ್ಟು ಕೊಡ್ದು ಹೋಗ್ಯಾರ.
ನಮ್ 4 ಮಂದಿ ಮೆಂಬರ್ಗಳು ಪಾಸ್ ಆಡೋದಾಗ ನಾವ್ ಎಲ್ಲಾ ಬೇಡಿ ನಮಗ್ ಮಾಡ್ಯಾರ ನೋಡ್ರಿ. ಬೋರಲ್ ಮುರ್ದ್ರ ಬೋರಲ್ ಮಾಡ್ಸ್ಯಾರ್ರಿ, ಗಟ್ರ ತೆಗೆದ್ ಕೊಟ್ಟಾರ್ರಿ, ಲೈಟ್ ಹಾಕ್ಸ್ಯಾರ್ರಿ, ಲೈಟ್ ಇಲ್ಲಂದ್ರ ಎಲ್ಲಾ ಅನುಕೂಲ ಮಾಡ್ಕೊಟ್ಟಾರ್ರಿ ನಮಗ್. ಈ ಮಳೆಗಾಲದ ಮನೆ ನೀರು ಬಂದಾರ ಬಂದಾರ್ರಿ, ಬಂದ್ GCPಸ್ ನೀರ್ ತೆಗ್ಸ್ಯಾರ್ರಿ, ನೀರು ಕೌಲಿ ಮಾಡ್ಯಾರ್ರಿ, ಮಾಡಿಲ್ಲ ಅನ್ನಪ್ಲಿಲ್ರಿ, ಎಲ್ಲಾ ಮಾಡ್ಯಾರ ಮೆಂಬರ್ಗಳು. ಇಲ್ಲಿ ನೋಡ್ರಿ, ಇವು ಮೆಂಬರ್ಗಳು ಲೋಕಲ್ ಇರೋದ್ರಿಂದ ನಾವು ಯಾವಾಗ ಕರೆದಿರ್ತೀವಿ ಅವಾಗ ಬಂದು ಈ ಮಳೆಗಾಲ ಅತಿ ಮಳೆ ಆದಾಗ ಚರಂಡಿಗಳ ಒಂದು ತುಂಬಿಕೊಂಡು ಮನೆಯಲ್ಲಿ ನೀರು ಬಂದಾಗ ಇಮಿಡಿಯೇಟ್ ಆಗಿ ಬಂದು ಪಾಪ ಅವ್ರ JCP ತಂದು ನೀರಿನ ಒಂದು ಹೋಗಲ್ಕ್ ದಾರಿ ಮಾಡಿಕೊಟ್ರು. ಆಮೇಲೆ ಇಲ್ಲಿ ನೀರಿನ ವ್ಯವಸ್ಥೆ ಇದ್ದಿಲ್ಲ ಸರಿಯಾಗಿ, ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿವ್ರೆ. ಮತ್ತು ಅಲ್ಲೆಲ್ಲಿ ಏನಪ್ಪ ಅಂತಂದ್ರೆ ರಸ್ತೆಗಳು ಹಾಳಾಗಿದ್ವು, ಅವುಗಳ ಮುರುಮು ಹಾಕಿ ಮಾಡಿ ತಾತ್ಕಾಲಿಕ ಆದ್ರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಏನು ಬಂದಂತ ಈ ಮೆಂಬರ್ಗಳು 5 ವಾರ್ಡ್ ಮೆಂಬರ್ಗಳು ಭಾಳ ಒಳ್ಳೆ ರೀತಿಯಿಂದ ಒಂದು ಕೆಲಸ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಏನೇನ್ ಕೆಲಸ ಮಾಡ್ರ ಅಧ್ಯಕ್ಷ? ಅದೇ ಹೇಳ್ದ್ನಲ್ರಿ, ಇಲ್ಲಿ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿ ಹೈಮಾಸ್ಕ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ಕಂಪೌಂಡ್ ತಂತಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈಗ ಹಲವಾರು ಕೆಲಸಗಳನ್ನ ಅವರ ಇದ್ರೊಳಗೆ ನಮ್ದು ಎಷ್ಟೇ ಬಿಜಿ ಇದ್ರು ಕೂಡ ನಾವು ಕರೆದಾಗ ಬಂದು ನಮಗೆ ಸ್ಪಂದಿಸಿದ್ದಾರೆ ಮತ್ತು ನಮ್ ಕೆಲಸ ಕೂಡ ಮಾಡಿಕೊಟ್ಟಾರೆ. ಮಾಡ್ಯಾರ್ರಿ, ಗಟಾರ್ ತೆಗದಾರ, ಡ್ಯಾನೇಜ್ ಮಾಡ್ಯಾರ. ಆಮೇಲೆ ಲೈಟ್ ಇದ್ದಿದ್ದಿಲ್ಲ, ಲೈಟ್ ಮಾಡ್ಸ್ಯಾರ. ಅದಷ್ಟು ವ್ಯವಸ್ಥೆ ಸರಿಯಾಗಿ ಮಾಡ್ಯಾರ್ರಿ ಅವ್ರು. ನಮ್ಮ 5 ನಂಬರ್ ವಾರ್ಡ್ದವ್ರು ಅಗ್ದಿ ಸರಿಯಾಗಿ ಅದಾರಿ. ಏನೇ ಕೆಲಸ ಇದ್ರು ಫೋನ್ ಹಚ್ಚಿದ ಕೂಡಲೇನೆ ಭಾಗಪ್ಪಣ್ಣ, ಬಸಲೆಯವ್ರು, ಇವ್ರು ಚಲೋವ್ರು ಎಲ್ಲಾರು ಬರ್ತಾರ್ರಿ. ಮತ್ತ ರೋಡ್ 2-3 ಸಲ ಗರ್ಸ್ ಹಾಕಿದ್ವಿ ಮೇಡಮ್. ಮಳೆಗಾಲದಾಗಂತೂ ನೋಡುವಂಗಿಲ್ರಿ, ಜಾರ್ಕೊಂಡ್ ಬಿದ್ರೆ ನಮ್ಮ ಆಯನ್ ಹಲ್ಲೇ ಮುರಿದ್ ಹೋಗ್ತಾವ್ರಿ, ಅಷ್ಟ ರಾಡಿ ಇರ್ತಿತ್ತು. ಗರ್ಸ್ 3 ಸಲ ಹಾಕ್ಯಾರ ಸರ್, 3-4 ಸಲ ಹಾಕ್ಯಾರ್ರಿ. ಮತ್ ಈಗನು ತಂದ್ ಕೆಸಿ ಹಾಕ್ಯಾರ್ರಿ. ಲೈಟ್ ಇಲ್ಲಂದ್ರ ಲೈಟ್ಗಳು ಬಲ್ಬ್ ತಂದ್ ಹಾಕ್ತಾರ್ರಿ. ಏನೇ ನಮ್ಗ ರೋಡಿಂದ ಆಗ್ಲಿ ಯಾವ್ದಕ್ಕೆ ಒಂದ್ ಪಂಚಾಯತಿ ಇದು ತ್ರಾಸ ಇರ್ಲಿ, ಏನೇ ಇರ್ಲಿ, ಅವ್ರಿಗೆ ಹೇಳಿದ ಕೂಡಲೇನೆ ನಮ್ ಕೆಲ್ಸ ಏನಿದ್ರು ಅವ್ರು ಸರಿಯಾಗಿ ಮಾಡ್ಕಿಸಿ ಕೊಡ್ತಾರ ಸರ್.